ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಇಂಗ್ಲೀಷ್ನಲ್ಲಿ ನಾವು ಮಾತಾಡುವಾಗ ಎವರ್ ಆ್ಯಂಡ್ ನೆವರ್ ಈ ವರ್ಡ್ಸ್ಗಳನ್ನ ಹೇಗೆ ಕರೆಕ್ಟಾಗಿ ಸೆಂಟೆನ್ಸ್ಗಳಲ್ಲಿ ಯೂಸ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ, ಹೇಗೆ ಸ್ಟ್ರಕ್ಚರ್ ಮಾಡಬೇಕು ಅನ್ನೋದನ್ನು ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಡೈಲಿ ಲೈಫ್ಗೆ ಇದು ಕೂಡ ತುಂಬ ಇಂಪಾರ್ಟೆಂಟ್. ಅದರಿಂದ ಈ ವಿಡಿಯೋ ಎಂಡ್ವರೆಗೂ ನೋಡಿ, ಅದಾದಮೇಲೆ ನೋಟ್ಸ್ ಮಾಡ್ಕೊಂಡಿದ್ದನ್ನ ಒಂದು ಸರಿ ಓದಿ ಪ್ರಾಕ್ಟೀಸ್ ಮಾಡಿ. ಆ ಥರ ಮಾಡಿದ್ರೆ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ, ರೈಟ್? ಸೊ ಇವತ್ತಿನ ಕ್ಲಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಆ ವರ್ಡ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಕ್ಲಾಸ್ ನೋಡೋದಕ್ಕಿಂತ ಮುಂಚೆ ಈ ಹಿಂದೆ ಅಪ್ಲೋಡ್ ಮಾಡಿರೋ 5 ಕ್ಲಾಸಸ್ನ ಕೂಡ ನೀವು ನೋಡಿರಬೇಕು. ಆ್ಯಂಡ್ ಟೆನ್ಸ್ನಲ್ಲಿ ಎಲ್ಲ ಕ್ಲಾಸಸ್ನ ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಏನೂ ಕನ್ಫ್ಯೂಷನ್ ಬರೋಲ್ಲ, ಏನೂ ಡೌಟ್ ಬರೋಲ್ಲ. ಯಾಕೆಂದರೆ ಪ್ರತಿ ನೆಕ್ಸ್ಟ್ ಕ್ಲಾಸ್ ಅದರ ಹಿಂದಿನ ಕ್ಲಾಸ್ಗೆ ಲಿಂಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸಿಚುವೇಶನ್ ನಾನು ಹೇಳ್ತಾ ಇರೋದು ಏನಂದರೆ, ನಮ್ಮ ಲೈಫ್ನಲ್ಲಿ ಆಗಿರುವಂತಹ ಎಕ್ಸ್ಪೀರಿಯನ್ಸ್ಗಳನ್ನ, ನಾವು ಮಾಡಿರುವಂಥ ಅಚೀವ್ಮೆಂಟ್ಸ್ನ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು, ರೈಟ್? ಅದಕ್ಕೂ ಕೂಡ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡ್ತೀವಿ. ನಾವು ಆ ಥರ ಮಾತಾಡ್ತಾ ಇರೋವಾಗ ಎವರ್, ನೆವರ್ ತುಂಬ ಸರಿ ಯೂಸ್ ಆಗುತ್ತೆ, ರೈಟ್? ಸೊ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ನೀನು ನನಗೋಸ್ಕರ ತುಂಬ ಮಾಡಿದ್ದೀಯಾ ಅಂದರೆ ನನ್ನ ಲೈಫ್ನಲ್ಲಿ ನೀನು ನನಗೆ ತುಂಬ ಹೆಲ್ಪ್ ಮಾಡಿದ್ದೀಯಾ ಅಂತ ನಾವು ಹೇಳಬೇಕು. ಈ ಥರ ಹೇಳ್ತೀವಲ್ವಾ? ಯು ಹ್ಯಾವ್ ಡನ್ ಅ ಲಾಟ್ ಫಾರ್ ಮೀ ಅಂದರೆ ನನಗೆ ತುಂಬ ಸರಿ ನೀನು ಹೆಲ್ಪ್ ಮಾಡಿದ್ಯಾ. ಸೊ ನಮ್ಮ ಲೈಫ್ನಲ್ಲಿ ನಾವು ಹೆಲ್ಪ್ ಮಾಡಿದ್ದೀವಿ ಅಂದರೆ ಅದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋಬೇಕು, ಅಚೀವ್ಮೆಂಟ್ ಅಂತನಾದ್ರೂ ಅಂದ್ಕೊಳ್ಳಿ, ರೈಟ್? ಸೊ ಇದೇ ಥರನೇ ಹೇಳಬೇಕು. ಯು ಹ್ಯಾವ್ ಡನ್ ಅ ಲಾಟ್, ಯು ಹ್ಯಾವ್ ಡನ್ ನಥಿಂಗ್ ಅಂತಲೂ ಹೇಳ್ಬೋದು. ನಮ್ಮ ತಂದೆ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಇದು ಕೂಡ ಏನು ಹೇಳ್ತಾ ಇದೆ, ಅವ್ರ ಲೈಫ್ನಲ್ಲಿ ಇಷ್ಟು ದಿನ ಏನಾಗಿದೆ ಅನ್ನೋದನ್ನೇ ಹೇಳ್ತಿದೆ ಅಲ್ವಾ? ಮೈ ಡ್ಯಾಡ್ ಹ್ಯಾಸ್ ಸ್ಟ್ರಗಲ್ಡ್ ಅ ಲಾಟ್. ಸೊ ಈ ವರ್ಬ್ಗಳೆಲ್ಲ ಗೊತ್ತಿರಬೇಕು ಅಂದರೆ ನಾನು ಕೊಟ್ಟಿರೋಂಥ 100 ವರ್ಬ್ಸ್ನಾದರೂ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ನಾನು ದುಬೈಗೆ 5 ಸರಿ ಹೋಗಿ ಬಂದಿದ್ದೀನಿ. ಸೊ ನೋಡಿ, ಇದರ ಅರ್ಥ ಏನು? ನನಗೆ ದುಬೈಗೆ ಹೋಗಿ ಬಂದಿರೋ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ನನಗೆ 5 ಟೈಮ್ಸ್ ಅಲ್ಲಿಗೆ ಹೋಗಿ ಬಂದಿರೋ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ತಾ ಇರೋದು. ಸೊ ಆಲ್ರೆಡಿ ಕಲ್ತಿದ್ರಲ್ಲ ಈ ಥರ ಸೆಂಟೆನ್ಸ್, ಐ ಹ್ಯಾವ್ ಬೀನ್ ಟು ದುಬೈ 5 ಟೈಮ್ಸ್. ಸೊ ಗೊತ್ತಾಯ್ತಲ್ಲ, ದುಬೈಗೆ ಹೋಗಿ ಬಂದಿರೋ ಎಕ್ಸ್ಪೀರಿಯನ್ಸ್ ನನಗೆ 5 ಟೈಮ್ಸ್ ಆಗಿದೆ ಅಂತ. ಇದು ಲಿಟ್ರಲಿ ಹೋಗೋ ಆ್ಯಕ್ಷನ್ನ ತೋರಿಸ್ತಿಲ್ಲ. ಈಗ ನೋಡಿ, ಯಾರೋ ಹೋಗಿದ್ದಾರೆ ಬಟ್ ವಾಪಸ್ ಬಂದಿಲ್ಲ ಅಂದಾಗ ನಾವು ಗಾನ್ ವರ್ಡಿಂದ ಹೇಳಬೇಕು. ಈಗ ನೋಡಿ, ನಮ್ಮ ಬ್ರದರ್ ದುಬೈಗೆ ಹೋಗಿದ್ದಾನೆ, ಅಲ್ಲೇ ಇದ್ದಾನೆ, ರೈಟ್? ಯಾರೋ ಕೇಳಿದ್ರು ನಿಮ್ಮ ಬ್ರದರ್ ಎಲ್ಲಿ ಅಂತ, ಅವಾಗ ನಾನು ಹೇಳ್ತೀನಿ ಹಿ ಹ್ಯಾಸ್ ಗಾನ್ ಟು ದುಬೈ. ಅವನು ದುಬೈಗೆ ಹೋಗಿದ್ದಾನೆ ಅಂದರೆ ಅಲ್ಲೇ ಇದ್ದಾನೆ, ಇನ್ನು ಬಂದಿಲ್ಲ ಅನ್ನೋ ಮೀನಿಂಗ್ ಕೊಡುತ್ತೆ. ಲಿಟ್ರಲಿ ಹೋಗಿರೋ ಆ್ಯಕ್ಷನ್ನ ತೋರಿಸುತ್ತೆ ಗಾನ್ ಅನ್ನೋ ವರ್ಡ್. ಬಟ್ ಹ್ಯಾವ್ ಬೀನ್ ಅನ್ನೋದು ಹೋಗಿ ಬಂದಿರೋ ಎಕ್ಸ್ಪೀರಿಯನ್ಸ್ನ ಹೇಳುತ್ತೆ. ಯಾವುದೋ ಒಂದು ಜಾಗಕ್ಕೆ, ಯಾರೋ ಒಬ್ಬರ ಮನೆಗೆ, ಯಾವುದಾದ್ರೂ ಒಂದು ಪ್ರದೇಶಕ್ಕೆ, ರೈಟ್? ನಮ್ಮ ತಂದೆ 2 ಸರಿ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿದ್ದಾರೆ. ಮೈ ಫಾದರ್ ಹ್ಯಾಸ್ ಮೆಟ್ ದ PM ಟ್ವೈಸ್. ಇದು ಅವ್ರ ಲೈಫ್ನಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಅಥವಾ ಅಚೀವ್ಮೆಂಟ್ ಅಂದ್ರೆ ಅಂದ್ಕೊಳ್ಳಿ. ಅವನು ಅನೇಕ ಸೆಲೆಬ್ರಿಟಿಗಳ ಜೊತೆ ಕೆಲಸ ಮಾಡಿದ್ದಾನೆ. ಟ್ರೈ ಮಾಡಿ. ಹಿ ಹ್ಯಾಸ್ ವರ್ಕ್ ವಿತ್ ಮೆನಿ ಸೆಲೆಬ್ಸ್. ಸೊ ಸೆಲೆಬ್ರಿಟಿನ ಶಾರ್ಟಾಗಿ ಸೆಲೆಬ್ ಅನ್ಬೋದು. ನಾನು 400ಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ಇಲ್ಲಿವರೆಗೂ ಮಾಡಿದ್ದೀನಿ. ಸೊ ನಾನು ಹೇಳ್ಬೋದಲ್ವ ಇದನ್ನು, ಐ ಹ್ಯಾವ್ ಮೇಡ್ ಮೋರ್ ದೆನ್ 400 ವಿಡಿಯೋಸ್ ಆನ್ ಯೂಟ್ಯೂಬ್. ಮಾನವರು ಚಂದ್ರನ ಹತ್ರ ಪ್ರಯಾಣಿಸಿದ್ದಾರೆ. ಸೊ ಇಲ್ಲಿವರೆಗೂ ಮನುಷ್ಯರು ಮಾಡಿರುವಂತಹ ಅಚೀವ್ಮೆಂಟ್ ಅದನ್ನು ಕೂಡ ನಾನು ಹೇಳ್ಬೋದು. ಹ್ಯೂಮನ್ಸ್ ಹ್ಯಾವ್ ಟ್ರಾವೆಲ್ಡ್ ಟು ದ ಮೂನ್ ಅಂದರೆ ನೀವೇನೋ ಈ ಥರ ಸ್ಪೀಚ್ ಹೇಳ್ತಾ ಇರೋವಾಗ ಮಧ್ಯದಲ್ಲಿ ಈ ಥರ ಒಂದು ಸೆಂಟೆನ್ಸ್ ಆ್ಯಡ್ ಮಾಡ್ಬೋದು. ನಾನು ಮುಂಚೆ 3 ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದ್ದೇನೆ ಅಂದರೆ ಆ ಎಕ್ಸ್ಪೀರಿಯನ್ಸ್ ನನಗಿದೆ. ಅವಾಗ ನಾನು ಹೇಳಬೇಕು ಐ ಹ್ಯಾವ್ ವರ್ಕ್ಡ್ ಅಟ್ 3 ಸ್ಕೂಲ್ಸ್ ಬಿಫೋರ್ ಅಂತ, ಬಿಕಾಸ್ ಐ ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಅಟ್ 3 ಡಿಫ್ರೆಂಟ್ ಸ್ಕೂಲ್ಸ್. ಆ ಎಕ್ಸ್ಪೀರಿಯನ್ಸ್ ಆಸ್ಪೆಕ್ಟಿಂದ ನೋಡಿದಾಗ ಇದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು. ಟೈಮ್ ಆಫ್ ಆ್ಯಕ್ಷನ್ ನೋಡಿದಾಗ ಸಿಂಪಲ್ ಪಾಸ್ಟ್ನಲ್ಲಿ ಹೇಳ್ಬೋದು. ಇದನ್ನು ಅಲ್ಲೂ ಹೇಳಿದ್ರು ಕರೆಕ್ಟ್ ಇರುತ್ತೆ. ಬಟ್ ನೀವು ಆ ಒಂದು ಸೆಂಟೆನ್ಸ್ನ ಯಾವ ಥರ ನೋಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಈ ಸಿನಿಮಾನ ಮೊದಲೇ ನೋಡಿದ್ದೀನಿ ಅಂತ ಅನಿಸುತ್ತೆ, ಅಂದರೆ ನೋಡಿರೋ ಎಕ್ಸ್ಪೀರಿಯನ್ಸ್ ನನಗಾಗಿದೆ. ಐ ಥಿಂಕ್ ಐ ಹ್ಯಾವ್ ಸೀನ್ ದಟ್ ಮೂವಿ ಬಿಫೋರ್ ಅಂದರೆ ನನಗೆಲ್ಲೋ ನೆನಪಿದೆ, ನಾನು ನೋಡಿದ ಅನುಭವ ನನಗಿದೆ, ಆ ಥರ ನಾವು ಹೇಳ್ತಾ ಇದ್ದೀವಿ. ಅವರು ಲಕ್ಷಾಂತರ ಜನರಿಗೆ ಊಟ ನೀಡಿದ್ದಾರೆ. ದೇ ಹ್ಯಾವ್ ಫೆಡ್ ಮಿಲಿಯನ್ಸ್ ಆಫ್ ಪೀಪಲ್. ಸೊ ಫೀಡ್ನ V3. ಸೊ ಎಲ್ಲ ಸೆಂಟೆನ್ಸ್ಗಳು ನೋಡಿ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆ ಅಥವಾ ಅಚೀವ್ಮೆಂಟ್ಸ್ ಹೇಳ್ತಾ ಇದೆ, ಆರ್ ಇಲ್ಲಿವರೆಗೂ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ, ಆ್ಯಂಡ್ ಮುಂದಕ್ಕೂ ಕೂಡ ಮಾಡಬಹುದು ಅನ್ನೋ ಮೀನಿಂಗ್ ಅದರಲ್ಲಿದೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನ ಮೇಯ್ನ್ ಐಡಿಯಾನೇ ಎಲ್ಲ ಸೆಂಟೆನ್ಸ್ಗಳಲ್ಲೂ ಇದೆ. ಸೊ ನಾವು ಲೈಫ್ನಲ್ಲಿ ಎಷ್ಟು ಮಾಡಿದ್ದೀವಿ ಅನ್ನೋದನ್ನು ಹೇಳಬಹುದು.
ಅಂದರೆ ಅರ್ಥ ಇಲ್ಲಿಗೆ ಎಂಡ್ ಆಗಿಲ್ಲ, ಮುಂದಕ್ಕೂ ನಾವು ಮಾಡ್ತೀವಿ ಅದನ್ನು, ಬಟ್ ಇಲ್ಲಿವರೆಗೂ ನಾವು ಎಷ್ಟು ಮಾಡಿದ್ದೀವಿ ಅನ್ನೋದನ್ನು ಕೂಡ ನಾವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು. ಇಂಡಿಯಾ ಈ ವರ್ಷ 25 ಮ್ಯಾಚಸ್ನ ಗೆದ್ದಿದೆ. ಇಂಡಿಯಾ ಹ್ಯಾವ್ ವನ್ 25 ಮ್ಯಾಚಸ್ ದಿಸ್ ಇಯರ್. ನಾವಿನ್ನ ದಿಸ್ ಇಯರ್ನಲ್ಲೇ ಇದ್ದೀವಿ. ಡಾಕ್ಟರ್ಗಳು ಹಲವು ಮಾರಕ ಕಾಯಿಲೆಗಳನ್ನು ಗುಣಪಡಿಸಿದ್ದಾರೆ ಇದುವರೆಗೂ, ಆ್ಯಂಡ್ ಮುಂದಕ್ಕೂ ಮಾಡ್ತಾರೆ. ಡಾಕ್ಟರ್ಸ್ ಹ್ಯಾವ್ ಕ್ಯೂರ್ಡ್ ಮೆನಿ ಡೆಡ್ಲಿ ಡಿಸೀಸಸ್. Man has accomplished great things in technology. In the last 80 years, ಅಂದರೆ ಅರ್ಥ ಈ ಇಯರ್ನೂ ಸೇರಿಸ್ಕೊಂಡು 12 people have walked on the moon. ಆ ಸೆನ್ಸ್ನಲ್ಲೇ ಹೇಳಬೇಕು. ನೀನು ಟೈಟಾನಿಕ್ ಫಿಲ್ಮ್ ನೋಡಿದೀಯಾ? ಹ್ಯಾವ್ ಯು ಸೀನ್ ದ ಫಿಲ್ಮ್ ಟೈಟಾನಿಕ್? ಅಂದರೆ ಇಲ್ಲಿವರೆಗೂ ಯಾವತ್ತಾದರೂ ನೋಡಿದ್ಯಾ ಅನ್ನೋ ಮೀನಿಂಗ್ ಬರುತ್ತೆ ಅದು. ಐ ಹ್ಯಾವ್ ಡನ್ ಅ ಲಾಟ್ ಆಫ್ ಸ್ಟುಪಿಡ್ ಥಿಂಗ್ಸ್ ಇನ್ ಮೈ ಲೈಫ್. ಮೈ ಬ್ರದರ್ ಹ್ಯಾಸ್ ಆಫನ್ ಹೆಲ್ಪ್ ಮೀ ಇನ್ ಮೈ ವರ್ಕ್. ಸೊ ನೋಡಿ, ಆಫನ್, ಆಲ್ರೆಡಿ, ನೆವರ್, ಎವರ್, ಜಸ್ಟ್, ಇಷ್ಟು ವರ್ಡ್ಗಳು ನನಗೇನೇನು ಹೇಳಿದೆ ಅವನ್ನ ಯಾವಾಗಲೂ ನೀವು ವರ್ಬ್ನ ಹಿಂದೆನೇ ಹಾಕಬೇಕು. ನಾನು ಒಂದ್ಸರಿ ಮಾತ್ರ ಬ್ಯಾಸ್ಕೆಟ್ಬಾಲ್ ಆಡಿದ್ದೀನಿ ಇದುವರೆಗೂ. ಐ ಹ್ಯಾವ್ ಓನ್ಲಿ ಪ್ಲೇಡ್ ಬ್ಯಾಸ್ಕೆಟ್ಬಾಲ್ ಒನ್ಸ್ ಇನ್ ಮೈ ಲೈಫ್. ಅಂದರೆ ಅವನು ಇಲ್ಲಿವರೆಗೂ ಹ್ಯಾಸ್ ಡನ್ ವೆಲ್ ಇನ್ ಹಿಸ್ ಬಿಸ್ನೆಸ್. ಡನ್ ವೆಲ್ ಅಂದರೆ ಉತ್ತಮ ಸಾಧನೆ ಮಾಡಿರೋದು ಅನ್ನೋ ಮೀನಿಂಗ್ ಕೂಡ ಬರುತ್ತೆ. ಸ್ಪೋಕನ್ನಲ್ಲಿ ಈ ಥರ ನಾವು ಸಿಂಪಲ್ ಆಗಿ ಹೇಳ್ಬಿಡ್ತೀವಿ. ನಾನು ಈ ಹಿಂದೆ ಇಂಗ್ಲೀಷ್ ಕಲ್ತಿಲ್ಲ ಅನ್ಬೇಕು. ಅಂದರೆ ನೀವು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಿರ್ತೀರ, ನಾ ಯಾವತ್ತೂ ಇಂಗ್ಲೀಷ್ ಕಲ್ತೇ ಇಲ್ಲ ಇದುವರೆಗೂ, ಈ ಮೊದಲು. ಅವಾಗ ಹೇಳಿ ಐ ಹ್ಯಾವ್ ನೆವರ್ ಲರ್ನ್ಡ್ ಇಂಗ್ಲೀಷ್ ಬಿಫೋರ್. ಇಲ್ಲಿ ನೆವರ್ ಅನ್ನೋ ವರ್ಡ್ ಬಂತು. ಅಂದರೆ ಅರ್ಥ ನಾಟ್ ಬದಲಾಗಿ ಬಂದಿದೆ. ನೀವು ಯಾವತ್ತೂ ಕೂಡ ನಾಟ್ ಮತ್ತು ನೆವರ್ನ ಜೊತೆಗೆ ಹಾಕಬಾರ್ದು, ಈ ಥರ ಹಾಕಬಾರ್ದು. ಐ ಹ್ಯಾವಂಟ್ ನೆವರ್ ಲರ್ನ್ಡ್ ಅಂತ ಹೇಳ್ತಾರೆ. ನೋ, ಇದು ಆ್ಯಬ್ಸಲ್ಯೂಟ್ಲಿ ರಾಂಗ್. ನೆವರ್ ಬರೋವಾಗ ನಾಟ್ ಬರಲ್ಲ, ನೆನಪಿಟ್ಕೊಳ್ಳಿ. ಐ ಹ್ಯಾವ್ ನಾಟ್ ಲರ್ನ್ಡ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷ್ ಕಲ್ತಿಲ್ಲ ಅಷ್ಟೇ ಹೇಳ್ತೀವಿ. ಯಾವಾಗ ಕಲ್ತಿಲ್ಲ? ಮೇ ಬಿ ಸ್ಕೂಲಲ್ಲಿದ್ದಾಗ ಕಲ್ತಿಲ್ಲ, ಈ ವರ್ಷ ಕಲ್ತಿಲ್ಲ, ಇವತ್ತು ಕಲ್ತಿಲ್ಲ. ಅಂದರೆ ಒಂದು ಸ್ಪೆಸಿಫಿಕ್ ಡ್ಯೂರೇಷನ್ ಒಳಗಡೆ ಕಲ್ತಿಲ್ಲ ಅನ್ನೋ ಮೀನಿಂಗ್ ಬಂದ್ಬಿಡುತ್ತೆ. ನಾಟ್ ತೆಗೆದು ನೆವರ್ ಹಾಕಿದ್ರೆ ಯಾವತ್ತೂ ಕಲ್ತೇ ಇಲ್ಲ ಇನ್ ಮೈ ಎಂಟೈರ್ ಲೈಫ್ ಅನ್ನೋ ಮೀನಿಂಗ್ ಕೊಡುತ್ತೆ, ರೈಟ್? ಸೊ ನೆವರ್ ಏನು ಹೇಳುತ್ತೆ? ಎಂದೂ ಇಲ್ಲ, ಯಾವತ್ತೂ ಇಲ್ಲ, ಇದುವರೆಗೂ ಅನ್ನೋ ಮೀನಿಂಗ್ ಕೊಡುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಯೂಸ್ ಮಾಡಿದ್ರಿ. ಸೊ ಎಲ್ಲಿ ಯೂಸ್ ಮಾಡಬೇಕು? ವರ್ಬ್ ಹಿಂದೆನೇ ಹಾಕಬೇಕು ಇದನ್ನು. ಮತ್ತೊಂದು ನೆನ್ಪಿಟ್ಕೋಬೇಕು, ನೆವರ್ ಹಾಕೋವಾಗ ನಾಟ್ ಬರಲ್ಲ. ಐ ಹ್ಯಾವಂಟ್ ನೆವರ್ ಅನ್ಬಾರ್ದು ಯಾವತ್ತು. ಟ್ರೈ ಮಾಡಿ. ನಾನು ಯಾವತ್ತೂ ಐಫೋನ್ ಯೂಸ್ ಮಾಡಿಲ್ಲ. ಐ ಹ್ಯಾವ್ ನೆವರ್ ಯೂಸ್ಡ್ ಆನ್ ಐಫೋನ್, ರೈಟ್? ನೋಡಿ ಎಷ್ಟು ಸಿಂಪಲ್ ಇದೆ. ನೆವರ್ ಏನು ಹೇಳುತ್ತೆ? ಯಾವತ್ತೂ ಇಲ್ಲ ಅನ್ನೋ ಮೀನಿಂಗ್ ಕೊಡುತ್ತೆ. ಯಾವಾಗಲೂ ವರ್ಬ್ ಹಿಂದೆನೇ ಹಾಕಬೇಕು. ಐ ಹ್ಯಾವ್ ನೆವರ್ ಸೀನ್ ಅ ಗೋಸ್ಟ್. ನೋಡಿ, ಆರ್ಟಿಕಲ್ಸ್ ಯೂಸ್ ಮಾಡೋದು ಕೂಡ ನೀವು ಮರ್ತೋಗ್ಬಾರ್ದು. ಆ್ಯನ್ ಐಫೋನ್ ಅಂದರೆ ಎನಿ ಐಫೋನ್, ಅ ಗೋಸ್ಟ್, ಎನಿ ಗೋಸ್ಟ್, ಈ ಥರ ಮೀನಿಂಗ್ ಕೊಡುತ್ತೆ. ನನಗೆ ಆಲ್ರೆಡಿ 100 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನ ತುಂಬ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಅದರಲ್ಲಿ ಎಷ್ಟು ನೋಡಿದ್ದೀರಾ, ಎಷ್ಟು ಕಲ್ತಿದ್ದೀರಾ? ಓಕೆ, ನೀವು ನೋಡಿಲ್ಲ ಅಂದರೂ ಈಗಲೂ ಕೂಡ ಹೋಗಿ ನೋಡಬಹುದು. ಎಲ್ಲ ವೀಡಿಯೋಸ್ ನೋಡಿ ಹಳೇದು, ಆವಾಗ ಏನೂ ಡೌಟ್ಸ್ ಇರಲ್ಲ ನಿಮಗೆ. ನಾನು ಯಾವತ್ತೂ ನನ್ನ ಲೈಫ್ನಲ್ಲಿ ಸುಳ್ಳು ಹೇಳಿಲ್ಲ. ಟ್ರೈ ಮಾಡಿ. ಐ ಹ್ಯಾವ್ ನೆವರ್ ಲೈಡ್ ಇನ್ ಮೈ ಎಂಟೈರ್ ಲೈಫ್. ಅವಳು ಯಾವತ್ತೂ ಅವಳ ಲೈಫ್ನಲ್ಲಿ ಸಾರಿ ಹೇಳೇ ಇಲ್ಲ. ಶಿ ಈಸ್ ನೆವರ್ ಸೆಡ್ ಸಾರಿ ಇನ್ ಹರ್ ಲೈಫ್. ಶೀಸ್ ಅಂದ್ರೇನು? ಶಿ ಹ್ಯಾಸ್. ನಾನು ದುಬೈಗೆ ಯಾವತ್ತೂ ಹೋಗಿ ಬಂದಿಲ್ಲ. ಆಗಲೇ ಬಂದಿತ್ತಲ್ಲ, ಅದೇ ಸೇಮ್ ಮೀನಿಂಗೇ ಕೊಡ್ತಾ ಇದೆ ಇಲ್ಲಿ. ಐ ಹ್ಯಾವ್ ನೆವರ್ ಬೀನ್ ಟು ದುಬೈ. ನಮ್ಮ ಅಮ್ಮ ಯಾವತ್ತೂ ಪ್ಲೇನ್ನಲ್ಲಿ ಟ್ರಾವೆಲ್ ಮಾಡಿಲ್ಲ. ಮೈ ಮದರ್ಸ್ ನೆವರ್ ಟ್ರಾವೆಲ್ಡ್ ಬೈ ಪ್ಲೇನ್. ನಾನು ಯಾವತ್ತೂ ಅಂಥ ವ್ಯಕ್ತಿನ ನೋಡಿಲ್ಲ. ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ಪರ್ಸನ್. ಸಚ್ ಅ ಪರ್ಸನ್ ಅಂದರೆ ಅಂತಹ ವ್ಯಕ್ತಿ, ರೈಟ್? ಸೊ ಇವೆಲ್ಲ ನೋಡಿ, ಒಂದೊಂದೇ ಸೆಂಟೆನ್ಸ್ನ ನೋಡೋದ್ರಿಂದ ನೀವು ಕಲಿಯಲ್ಲ, ನಿಮ್ಮ ಎಕ್ಸಾಂಪಲ್ಸ್ನ ನೀವು ಮಾಡಬೇಕು.
ಸೊ ಸಚ್ ಅ ಪರ್ಸನ್ ಜಾಗದಲ್ಲಿ ಬೇರೆ ನೌನ್ ಹಾಕಿ ಈ ಥರ ಒಂದು 5-10 ಮಾಡಿ ಬರ್ಕೋಬೇಕು. ಬಿಗಿನರ್ಸ್ ಆಗಿದ್ದೀರಾ ನೀವು ಅಂದರೆ ನೀವಂತೂ ಮಾಡಲೇಬೇಕು. ನೀವೇನೇ ಮಾಡಿ, ನೀವು ಹೌಸ್ ವೈಫ್ ಆಗಿರಿ, ನೀವು ಕೆಲಸ ಮಾಡೋರಾಗಿರಲಿ, ಸ್ಟೂಡೆಂಟ್ ಆಗಿರಲಿ, ಈಗೀಗ ಇವನ್ನೆಲ್ಲ ಕಲಿತಾ ಇದ್ದೀರಾ ಅಂದರೆ ಬರೆದು ಪ್ರಾಕ್ಟೀಸ್ ಮಾಡಿ. ನೀವು ಯಾವುದೇ ಬೇರೆ ಕ್ಲಾಸ್ಗೆ ದುಡ್ಡು ಕೊಟ್ಟು ಹೋದರೂ ಕೂಡ ಅಲ್ಲೂ ಮಾಡಬೇಕಾಗಿರೋದು ಇದನ್ನೇ, ರೈಟ್? ಸೊ ಅದರಿಂದ ಅದು ಮಾಡಲೇಬೇಕು ನೀವು, ಬೇರೆ ಆಪ್ಷನ್ ಇಲ್ಲ. ನಾನು ಯಾವತ್ತೂ ನಿನ್ನಂಥ ವ್ಯಕ್ತಿನ ನೋಡಿಲ್ಲ. ಐ ಹ್ಯಾವ್ ನೆವರ್ ಸೀನ್ ಅ ಪರ್ಸನ್ ಲೈಕ್ ಯು. ನನ್ನ ಯಾವತ್ತೂ ಯಾರನ್ನೂ ಕಚ್ಚಿಲ್ಲ. ಮೈ ಡಾಗ್ ಹ್ಯಾಸ್ ನೆವರ್ ಬಿಟನ್ ಎನಿಬಡಿ. ನೋಡಿ, ಬಿಟನ್ ಯಾವ ವರ್ಬಿಂದ ಬಂತು? ಮೈ ಫಾದರ್ಸ್ ನೆವರ್ ಡ್ರಿವನ್ ಅ ಕಾರ್. ಡ್ರಿವನ್ ಗೊತ್ತಿದೆಯಾ? ಈ ಥರ ವರ್ಬ್ಗಳೆಲ್ಲ ನಿಮಗೆ ಫಾರ್ಮ್ಸ್ ಕರೆಕ್ಟಾಗಿ ಗೊತ್ತಿದೆಯಾ? ಕಲ್ತ್ಕೊಳ್ಳಿ ವರ್ಬ್ ಫಾರ್ಮ್ಸ್. ನಾನು ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಎಲ್ಲ ಫೈಲ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೆವರ್ ಏನು ಹೇಳ್ತಾ ಇದೆ ಅಂದರೆ, ನನ್ನ ಲೈಫ್ನಲ್ಲಿ ನಾನು ಇಲ್ಲಿವರೆಗೂ ಒಂದು ಕೆಲಸ ಮಾಡಿಲ್ಲ, ನೋಡಿಲ್ಲ, ಹೋಗಿಲ್ಲ, ಈ ಥರ ವಿಷಯಗಳನ್ನ ಹೇಳ್ತೀವಿ. ಅಂದರೆ ನನಗೆ ಎಕ್ಸ್ಪೀರಿಯನ್ಸೇ ಆಗಿಲ್ಲ ಅಂತ ಹೇಳೋವಾಗೆಲ್ಲ ನೆವರ್ ಮುಂದೆ V3 ಹಾಕಬೇಕು. ಅದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಮಾಡಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಅವ್ರು ಯಾವ ಬುಕ್ನೂ ಓದಿಲ್ಲ, ಯಾವತ್ತೂ ಓದೇ ಇಲ್ಲ. ಐ ಹ್ಯಾವ್ ನೆವರ್ ರೆಡ್ ಎನಿ ಆಫ್ ಹಿಸ್ ಬುಕ್. Sanju's never phoned me. Sanju has never phoned. She has never lost anything in her life. ಸೊ ನೋಡಿ, ಮತ್ತೆ ಬಂತಿದ್ದು. ನಾವು ಅವ್ರ ಮನೆಗೆ ಯಾವತ್ತೂ ಹೋಗಿಲ್ಲ ಅಂದರೆ ಕೂಡ ಸೇಮ್ ಬಿನೇ ಹಾಕಬೇಕಿಲ್ಲಿ, ರೈಟ್? ಗಾನ್ ಹಾಕಬಾರ್ದು. ಗಾನ್ ಏನು ಮೀನಿಂಗ್ ಕೊಡುತ್ತೆ ಅಂದರೆ, ಹೋಗಿದ್ದಾರೆ ಬಟ್ ಇನ್ನೂ ವಾಪಸ್ ಬಂದಿಲ್ಲ ಅಂದರೆ ಒಂಥರ ಇನ್ಕಂಪ್ಲೀಟ್ ಆ್ಯಕ್ಷನ್ನ ತೋರಿಸುತ್ತೆ ಯಾವಾಗಲೂ ಗಾನ್. ವಿ ಹ್ಯಾವ್ ನೆವರ್ ಬೀನ್ ಟು ದೇರ್ ಹೌಸ್. ಯಾಕೆ ನೀನು ಇದನ್ನು ಯಾವತ್ತೂ ಟ್ರೈ ಮಾಡಿಲ್ಲ? ವೈ ಹ್ಯಾವ್ ಯು ನೆವರ್ ಟ್ರೈಡ್ ದಿಸ್? ನೋಡಿ, ವೈ ಹ್ಯಾವಂಟ್ ಯು ಟ್ರೈಡ್ ದಿಸ್ ಅಂದರೆ ಯಾಕೆ ನೀನು ಟ್ರೈ ಮಾಡಿಲ್ಲ. ವೈ ಹ್ಯಾವ್ ಯು ನೆವರ್ ಟ್ರೈಡ್ ಅಂದರೆ ನೀನು ಯಾಕೆ ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ನೆವರ್ಗೆ ಶಾರ್ಟ್ ಫಾರ್ಮ್ ಇಲ್ಲ, ನೀವು ಅದನ್ನು ಸಪ್ರೇಟ್ ಮಾಡಬೇಕು, ಹ್ಯಾವ್ ಯು ಮುಂದೆನೇ ಹಾಕಬೇಕು. ಸೊ ಈಗ ನೋಡಿ, ನೀನು ಯಾವತ್ತಾದರೂ ಯೋಗ ಮಾಡಿದ್ದೀಯಾ ಅಂದರೆ ಯೋಗ ಟ್ರೈ ಮಾಡಿದ್ದೀಯಾ ಅಂತ ಕೇಳಬೇಕು. ಇಲ್ಲಿ ನೆವರ್ ಬರಲ್ಲ. ಈಗ ಇಷ್ಟೊತ್ತು ನಾವು ಹೇಳಿದ್ದು ಮಾಡಿಲ್ಲ ಅಂತ, ಈಗ ನಾವು ಕೇಳಬೇಕು ಮಾಡಿದ್ಯಾ ಅಂತ. ಅಂದರೆ ಈಗ ನೆವರ್ ಬರಲ್ಲ, ಮತ್ತೇನು ಬರುತ್ತೆ? ಸೊ ಈಗ ನಾವು ಯೂಸ್ ಮಾಡಬೇಕಾಗಿರೋದು ಎವರ್. ಎವರ್ ಅಂದರೆ ಯಾವತ್ತಾದರೂ, ಎಂದಾದರೂ ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ಆದಮೇಲೆ ನಾವು ಕನ್ನಡದಲ್ಲಿ ಎಂದಾದರೂ, ಯಾವತ್ತಾದರೂ ಅಂತ ಎಲ್ಲಿ ಯೂಸ್ ಮಾಡ್ತೀವಿ? ಕ್ವಶನ್ ಕೇಳೋವಾಗ. ನೀನು ಯಾವತ್ತಾದರೂ ಅಲ್ಲಿಗೆ ಹೋಗಿದ್ಯಾ, ಯಾವತ್ತಾದರೂ ಅದನ್ನು ತಿಂದಿದ್ಯಾ, ಯಾವತ್ತಾದರೂ ಮಾಡಿದ್ಯಾ? ಸೊ ಕ್ವಶನಲ್ಲೇ ಅಲ್ವಾ ಯೂಸ್ ಮಾಡೋದು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕ್ವಶನ್ನಲ್ಲೇ ಎವರ್ನ ಕೂಡ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ, ನೀನು ಯಾವತ್ತಾದರೂ ಯೋಗ ಮಾಡಿದ್ದೀಯಾ? ಹ್ಯಾವ್ ಯು ಎವರ್ ಟ್ರೈಡ್ ಯೋಗ? ಡನ್ ಅನ್ಬಾರ್ದು, ಯಾಕಂದರೆ ಅದು ಒಂದು ಸರಿ ಮಾಡೋದಲ್ಲ ಅಲ್ವಾ. ಸೊ ಟ್ರೈಡ್ ಹಾಕಿ. ಹ್ಯಾವ್ ಯು ಎವರ್ ಟ್ರೈಡ್ ಯೋಗ? ನೋಡಿ, ಅಂದರೆ ಯಾವತ್ತಾದರೂ. ನೋಡಿ, ಎವರ್ ಕೂಡ ವರ್ಬ್ನ ಹಿಂದೆನೇ ಬರ್ತಾ ಇದೆ, ಅಲ್ಲೇ ಹಾಕ್ಬೇಕು ನೀವು. ನೀನು ಯಾವತ್ತಾದ್ರು ಕಾಲ್ ಮುರ್ಕೊಂಡಿದ್ಯಾ? ಹ್ಯಾವ್ ಯು ಎವರ್ ಬ್ರೋಕನ್ ಯುವರ್ ಲೆಗ್? ನೀನು ಯಾವತ್ತಾದ್ರು ಡೆಲ್ಲಿಗೆ ಭೇಟಿ ಕೊಟ್ಟಿದ್ದೀಯಾ? ಹ್ಯಾವ್ ಯು ಎವರ್ ವಿಸಿಟೆಡ್ ಡೆಲ್ಲಿ? ವಿಸಿಟ್ ಮುಂದೆ ಟು ಹಾಕಬಾರ್ದು, ಯಾವತ್ತು ವಿಸಿಟ್ ಡೆಲ್ಲಿ ಹಾಕಬೇಕು. ವಿಸಿಟೆಡ್ ಅಂದರೆ ಬೀನ್ಗಿಂತ ಫಾರ್ಮಲ್ ಆಗಿರೋ ವರ್ಡ್. ಹ್ಯಾವ್ ಯು ಎವರ್ ಸೀನ್ ಅ ಗೋಸ್ಟ್? ಹ್ಯಾವ್ ಯು ಎವರ್ ಸೀನ್ ಅ ಬೇಬಿ ಎಲಿಫೆಂಟ್? ಸೊ ಇಲ್ಲಿ ನಾನು ಹ್ಯಾವ್ ಯು ಅಂತ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಎಕ್ಸಾಂಪಲ್ಸ್ನ ಬರ್ಕೊಳ್ಳೋವಾಗ ಹ್ಯಾಸ್ ಶಿ ಹಾಕಿ, ಹ್ಯಾಸ್ ಹಿ ಹಾಕಿ, ಹ್ಯಾಸ್ ಯುವರ್ ಬ್ರದರ್, ಹ್ಯಾಸ್ ಕಿರಣ್, ಹ್ಯಾಸ್ ಸಂಜು, ಈ ಥರ ಹಾಕಿ ನಿಮ್ಮ ಎಕ್ಸಾಂಪಲ್ಸ್ನ ಮಾಡ್ಕೊಳ್ಳಿ. ಅವಾಗ ನೋಡಿ ಎಷ್ಟು ಸೆಂಟೆನ್ಸ್ಗಳಾಗುತ್ತೆ. ಬರ್ದಿದ್ದನ್ನು ಓದಿ. ನೆಕ್ಸ್ಟ್ ಟ್ರೈ ಮಾಡಿ. ನೀನು ಯಾವತ್ತಾದರೂ ಬ್ಲಡ್ ಡೊನೇಟ್ ಮಾಡಿದ್ಯಾ? ಹ್ಯಾವ್ ಯು ಎವರ್ ಡೊನೇಟೆಡ್? ನೋಡಿ, ಡೊನೇಟ್ ಅನ್ಬಾರ್ದು. ಯಾರೋ ನನ್ನ ಕಾಮೆಂಟ್ ನೋಡಿದೆ, ಡೊನೇಟ್ ಅಂತಲೇ ಬರೆದಿದ್ರು. ಹ್ಯಾವ್ ಯು ಎವರ್ ಡೊನೇಟೆಡ್ ಬ್ಲಡ್? ಸೊ ಆದ್ದರಿಂದ ನಿಮಗೆ ವರ್ಬ್ನ 3 ಫಾರ್ಮ್ ಚೆನ್ನಾಗಿ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ಈ ಥರ ಸೆಂಟೆನ್ಸ್ಗಳು ನಿಮಗೆ ಮಾಡೋಕ್ಕೆ ಬರುತ್ತೆ. ಹ್ಯಾವ್ ಯು ಎವರ್ ಡೈಡ್ ಯುವರ್ ಹೇರ್? ನೀನು ಯಾವತ್ತಾದರೂ ಫಾರಿನ್ ಹೋಗಿದೆಯಾ? ಹ್ಯಾವ್ ಯು ಎವರ್ ಬೀನ್ ಅಬ್ರಾಡ್? ಅಬ್ರಾಡ್ ಅಂದರೆ ಫಾರಿನ್, ವಿದೇಶ.
ಎಬ್ರಾಡ್ ಹಿಂದೆ 2 ಹಾಕಬಾರ್ದು, ಯಾವತ್ತು ನೆನ್ಪಿಟ್ಕೊಳ್ಳಿ. ಎಬ್ರಾಡ್ ಹಿಂದೆ ಯಾವತ್ತೂ ಕೂಡ 2 ಬರಲ್ಲ. ತುಂಬ ಜನ 2 ಹಾಕ್ತಾರೆ, ನಾನು ನೋಡಿದ್ದೀನಿ, ಆನ್ ಹಾಕ್ತಾರೆ, ಬಟ್ ಅದು ರಾಂಗ್. ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ನೀನು ಯಾವ ಥರ ಟಿ ವಿಲಲ್ಲಿ ಬಂದಿದೆಯಾ? ಅಗೇನ್ ಅದೇ ಥರನೇ ಹೇಳಬೇಕು. ಹ್ಯಾವ್ ಯು ಬೀನ್ ಆನ್ ಟಿ ವಿ? ಇಲ್ಲಿ ಕಮ್ ಅನ್ನಬಾರ್ದು. ಕಮ್ ಅಂದರೆ ಬರೋ ಆ್ಯಕ್ಷನ್ನ ತೋರಿಸುತ್ತೆ. ಅಂದರೆ ನಡ್ಕೊಂಡು ಬರೋದು, ಕಾರಲ್ಲಿ ಬರೋದು, ಈ ಥರ ಬಂದಿರೋ ಆ್ಯಕ್ಷನ್ ತೋರಿಸುತ್ತೆ. ಬಟ್ ಕಮ್ ಯೂಸ್ ಮಾಡಬಾರ್ದು ಇಲ್ಲಿ. ನೀನು ಯಾವತ್ತಾದರೂ ಸ್ವಿಮ್ಮಿಂಗ್ ಟ್ರೈ ಮಾಡಿದ್ಯಾ? ಹ್ಯಾವ್ ಯು ಎವರ್ ಟ್ರೈಡ್ ಸ್ವಿಮ್ಮಿಂಗ್? ನೋಡಿ, ಈಗ ನೀವು ಸ್ವಿಮ್ಮಿಂಗ್ ಜಾಗದಲ್ಲಿ ತುಂಬ ನೌನ್ಸ್ ಹಾಕ್ಬೋದು. ಅಂದರೆ ಅದನ್ನು ಟ್ರೈ ಮಾಡಿದ್ಯಾ ಅಂತ ಕೇಳ್ತಿದ್ದೀವಿ. ಬಿಗಿನರ್ಸ್ ನೀವು ತುಂಬ ಸೆಂಟೆನ್ಸ್ ಮಾಡಬೇಕು. ನೀನು ಯಾವ ಥರ ಜಾಪನೀಸ್ ಫುಡ್ ತಿಂದಿದ್ಯಾ? ಹ್ಯಾವ್ ಯು ಎವರ್ ಈಟನ್ ಜಾಪನೀಸ್ ಫುಡ್? ಅವನ ಬಗ್ಗೆ ಯಾರು ಯಾವತ್ತೂ ಕೇಳೇ ಇಲ್ಲ ಅಂದರೆ ಅವ್ನು ಯಾರಿಗೂ ಗೊತ್ತಿಲ್ಲ ಅಂತ ಅರ್ಥ. ನೋಬಡಿ ಹ್ಯಾಸ್ ಎವರ್ ಹರ್ಡ್ ಆಫ್ ಹಿಮ್. ಸೊ ಇದು ಪಾಸಿಟಿವ್ ಸೆಂಟೆನ್ಸೇ ಇದೆ ಇಲ್ಲಿ, ರೈಟ್? ಯಾಕೆಂದರೆ ನಾಟ್ ಬಂದಿಲ್ಲ ಅಲ್ವಾ, ಇದು ಪಾಸಿಟಿವ್ ಸೆಂಟೆನ್ಸೇ, ಬಟ್ ನೆಗೆಟಿವ್ ಮೀನಿಂಗ್ ಕೊಡ್ತಾ ಇದೆ. ಇಲ್ಲೂ ಕೂಡ ಯೂಸ್ ಮಾಡಬಹುದು, ಬಟ್ ಇಲ್ಲಿ ನೆವರ್ ಹಾಕಿ ಹೇಳಬಾರ್ದು. ನೋಬಡಿ ಹ್ಯಾಸ್ ನೆವರ್ ಅಂತ ಹೇಳಿದ್ರೆ ಸರಿ ಇರಲ್ಲ, ಅದು ರಾಂಗ್. ಆ ಥರ ಹೇಳಬಾರ್ದು. ನೋಡಿ, ಅದೇ ಥರದ್ದು ಇನ್ನೊಂದು ಕೊಡ್ತೀನಿ. ಅವಳನ್ನು ಯಾರೂ ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ. ನೋಬಡಿ ಹ್ಯಾಸ್ ಎವರ್, ನೋಬಡೀಸ್ ಅಂದರೆ ನೋಬಡಿ ಹ್ಯಾಸ್ ಎವರ್ ಅಂಡರ್ಸ್ಟುಡ್ ಹರ್. ನೋಡಿ, ಯಾರೂ ಮಾಡಿಲ್ಲ ಅಂದಾಗ ನೋಬಡಿಯಿಂದ ಸ್ಟಾರ್ಟ್ ಮಾಡಬೇಕು ನೀವು ಸೆಂಟೆನ್ಸ್ನ, ರೈಟ್? ಯಾರೂ ಅಲ್ಲಿಗೆ ಯಾವತ್ತೂ ಹೋಗಿಲ್ಲ. ಸೊ ಕೆಳಗಡೆ ಕಾಮೆಂಟ್ ಮಾಡಿ, ಆ ಥರದ್ದು ಕೂಡ ಸೆಂಟೆನ್ಸ್ ಮಾಡಿ. ಇವತ್ತಿನ ಟಾಪಿಕ್ ಮೇಲೂ ಕೂಡ ನೀವು ಸೆಂಟೆನ್ಸ್ ಮಾಡಿ ಕಾಮೆಂಟ್ ಮಾಡಿ. ನೀನು ಯಾವತ್ತಾದರೂ ಎಕ್ಸಾಮ್ನಲ್ಲಿ ಚೀಟ್ ಮಾಡಿದೀಯಾ? ಹ್ಯಾವ್ ಯು ಎವರ್ ಚೀಟೆಡ್ ಆನ್ ಎನ್ ಎಕ್ಸಾಮ್? ಹ್ಯಾವ್ ಯು ಎವರ್ ಮೆಟ್ ರವಿಸ್ ಫಾದರ್? ಸೊ ಗೊತ್ತಾಯ್ತಲ್ಲ, ನಿಮ್ಮ ಎಕ್ಸಾಂಪಲ್ನ ಕೂಡ ಮಾಡಿ. ಆ್ಯಂಡ್ ವಿಡಿಯೋನ 2-3 ಸರಿ ನೋಡಿ. ನನ್ನ ವೀಡಿಯೋಸ್ನ ಈಗ ಹೊಸದಾಗಿ ನೋಡ್ತಾ ಇರೋರಿಗೆ ಹಳೇ ಕ್ಲಾಸಸ್ನ ನೋಡಿಲ್ಲ ಅಂತ ನೀವು ಯಾರಾದರೂ ಇದ್ದರೆ ಇಟ್ಸ್ ಓಕೆ, ನೀವು ಈಗಲೂ ಕೂಡ ಹೋಗಿ ನೋಡಿ, ಏನೂ ಅರ್ಜೆಂಟ್ ಇಲ್ಲ. ವಿಡಿಯೋ ಕೆಳಗಡೆ ನನ್ನ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋಗಿ, ಅಲ್ಲಿ ಸ್ಪೋಕನ್ ಇಂಗ್ಲೀಷ್ 2020 ಅನ್ನೋ ಪ್ಲೇಲಿಸ್ಟ್ ಇದೆ, ಅದನ್ನು ಓಪನ್ ಮಾಡಿ ಫಸ್ಟಿಂದ ಎಲ್ಲ ನೋಡಿ. ಆ್ಯಂಡ್ ವೀಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡಿ, ಆ್ಯಂಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.